ನಮ್ ಸುದ್ದಿ ಸೆವೆನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜನವರಿ 18, 19, 2024ರಂದು 17ನೇ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಸೌದಿ ಅರೇಬಿಯಾದಲ್ಲಿ 2 ದಿನಗಳ ಕಾಲ ಅದ್ದೂರಿಯಾಗಿ ಹಮ್ಮಿಕೊಂಡಿರುತ್ತೇವೆ. ಸಮ್ಮೇಳನದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕವಿಗೋಷ್ಠಿ, ಹಾಸ್ಯಗೋಷ್ಠಿ, ಮಾಧ್ಯಮಗೋಷ್ಠಿ ಹಾಗೂ ಆನಿವಾಸಿ ಕನ್ನಡಿಗರ ಗೋಷ್ಠಿ ಜರುಗಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭರತನಾಟ್ಯ, ಜಾನಪದ ನೃತ್ಯ ರೂಪ, ಪಟ್ಲಾ ಫೌಂಡೇಶನ್ನ ಬೆಹರೀನ್ ಮತ್ತು ಸೌದಿ ಅರೇಬಿಯಾ ಘಟಕದ ಕಲಾವಿದರಿಂದ ಯಕ್ಷಗಾನ, ಡೊಳ್ಳು ಕುಣಿತ, ಮಂಗಳೂರಿನ ಬ್ಯಾರಿ ಜಾನಪದ ಕಲಾವಿದರಿಂದ ದಫ್, ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದಿಂದ ಜಾನಪದ ಸಂಭ್ರಮ ಮುಂತಾದ ಕಲೆಗಳು ಪ್ರದರ್ಶನಗೊಳ್ಳುವವು. ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗಳು ವಿದೇಶಿ ನೆಲವಾದ ದಮಾಮ್ನಲ್ಲಿ ಪ್ರಾರಂಭಿಸಲಿವೆ. ಸಮ್ಮೇಳನ ನಡೆಯಲಿರುವ ಸಭಾಂಗಣದ ಹೊರವಲಯದಲ್ಲಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗುವುದು. ಸೌದಿ ಅರೇಬಿಯಾದಲ್ಲಿ 40,000ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಪ್ರಚಾರ ನೀಡಲಾಗುವುದು. ಗಲ್ಫ್ ರಾಷ್ಟ್ರಗಳಾದ ಬೆಹರೀನ್, ಅಬುದಾಬಿ, ಕುವೈತ್, ಕತರ್, ಶಾರ್ಜಾ ಮತ್ತು ದುಬೈನಲ್ಲಿ ನೆಲೆಸಿರುವ ಕನ್ನಡಿಗರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವಂತೆ ಆಮಂತ್ರಿಸಲಾಗುವುದು. ನಾವು ಇದೇ ಬರುವ 18, 19 ತಾರೀಕಿಗೆ ಸೌದಿ ಅರೇಬಿಯಾದಲ್ಲಿ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನವನ್ನು ಮಾಡುತ್ತಾ ಇದ್ದೇವೆ. ಇದು ಒಂದು ದೊಡ್ಡ ಕಾರ್ಯಕ್ರಮ. ಪ್ರಥಮವಾಗಿ ಸೌದಿ ಅರೇಬಿಯಾದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ. ಸೌದಿ ಅರೇಬಿಯಾದಲ್ಲಿ ಲಕ್ಷಾಂತರ ಕರ್ನಾಟಕದ ಕನ್ನಡಿಗರು ಇದ್ದಾರೆ. ಅವರೆಲ್ಲರಿಗೂ ಒಂದು ಸುವರ್ಣ ಅವಕಾಶ, ನಮ್ಮ ಕನ್ನಡದ ಕಲೆಯನ್ನು, ಸಂಸ್ಕೃತಿಯನ್ನು ನೋಡುವಂಥ ಒಂದು ಸುಸಂದರ್ಭ. ಅದಕ್ಕಾಗಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಕೂಡ ನಮಗೆ ತುಂಬ ಅಗತ್ಯವಾಗಿದೆ. ಈ ಕಾರ್ಯಕ್ರಮವನ್ನು ಆದಷ್ಟು ಯಶಸ್ವಿ ಮಾಡಲು ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೂಡ ಕೋರುತ್ತಾ ಇದ್ದೇವೆ. ನಮಸ್ಕಾರ. ನನ್ನ ಹೆಸರು KS ಶೇಖ್ ಕರ್ನಿರೆ. ನಾನು ಸೌದಿ ಅರೇಬಿಯಾದಲ್ಲಿ ಉದ್ಯಮಿ, ಜುಬೈಲ್ ಸೌದಿಯಲ್ಲಿರುವುದು. ಈ ಕಾರ್ಯಕ್ರಮ ನಾವು ಸಫ್ವಾ ಎಂಬ ದಮಾಮ್ ಮತ್ತು ಜುಬೈಲ್ನ ನಡುವೆ ಇರುವಂಥ ಸಫ್ವಾದಲ್ಲಿ ಆಯೋಜನೆ ಮಾಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ನಾನು ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿದ್ದೇನೆ. ಅದೇ ರೀತಿ ನಮ್ಮ ಜಕರಿಯಾ ಸಾಹೇಬ್ರು ಕೂಡ ಅಧ್ಯಕ್ಷರಾಗಿದ್ದಾರೆ ಮತ್ತು ಸತೀಶ್ ಬಜಾಲ್ರವರು ನಮ್ಮ ಇದರ ಅಧ್ಯಕ್ಷರು. ಅದು ನಾವೆಲ್ಲ ಕನ್ನಡಿಗರು ಸೇರಿ ಇದನ್ನು ತುಂಬ ವಿಜೃಂಭಣೆಯಿಂದ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಇದಕ್ಕೆ ಸೌದಿ ಅರೇಬಿಯಾದಲ್ಲದೆ ನೆರೆಯ ಗಲ್ಫ್ ಕಂಟ್ರಿಯ ಬೆಹರೇನ್, ಕುವೈತ್, ಅಬುದಾಬಿ, ದುಬೈ ಅಂತ ಅಲ್ಲಿರುವಂಥ ಕನ್ನಡಿಗರು ಕೂಡ ಬರುತ್ತಾ ಇದ್ದಾರೆ. ಅಲ್ಲಿಯ ಕನ್ನಡ ಕಲಾವಿದರು ಕೂಡ ಬಂದು ಸೇರುತ್ತಾ ಇದ್ದಾರೆ. ಈ ಸೌದಿ ಅರೇಬಿಯಾದಲ್ಲಿ ನಾವು ಮಾಡುವಂಥ ಈ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನಕ್ಕೆ ಕರ್ನಾಟಕದ ಎಲ್ಲ ಜನತೆಯನ್ನು ಯಾರು ಬರಲಿಕ್ಕೆ ಸಾಧ್ಯ ಉಂಟು ಅವರು ಕೂಡ ಬಂದು ಈ ನಮ್ಮ ಸಮ್ಮೇಳನವನ್ನು ವಿಜೃಂಭಣೆಯಿಂದ ಮಾಡಿಕೊಡಬೇಕಾಗಿ ನಾನು ಕರ್ನಾಟಕದ ಜನತೆಯನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಸೌದಿ ಅರೇಬಿಯಾದಲ್ಲಿ ಈಸ್ಟರ್ನ್ ಪ್ರಾವಿನ್ಸ್ನಲ್ಲಿ ಒಂದು 6,000 ಜನ ನಮ್ಮ ಕೆಲಸದಲ್ಲಿದ್ದಾರೆ. ಅದರಲ್ಲಿ ನಮ್ಮ ಸ್ಪೆಷಲಿ ಕರ್ನಾಟಕದವರು ಮೆಜಾರಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ನಮ್ಮ ರಾಜ್ಯದ ಜನರಿಗೆ ಕೆಲಸ ಕೊಡೋ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ದೇವರು ಅನುಗ್ರಹಿಸಿದರೆ ನಿಮ್ಮ ಎಲ್ಲರ ಈ ಒಂದು ಮಾಧ್ಯಮದವರ ಇದರಿಂದ ಪ್ರೋತ್ಸಾಹದಿಂದ ನಾವು ಡೆಫಿನೆಟ್ಲಿ ಏನಂದರೆ ಸೌದಿ ಅರೇಬಿಯಾದಲ್ಲಿ ನಮ್ಮ ಈಗಿನ ಯುವರಾಜರು ಎಲ್ಲದಕ್ಕೂ ನಮಗೆ ಬೇಕಾಗುವ ಇದು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಗೂ ಎಲ್ಲ ರಾಷ್ಟ್ರಗಳಿಗೂ ಬಂದು ಓಪನ್ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ಅವರಿಗೂ ನೀವು ಏನಂದರೆ ಸೌದಿ ಅರೇಬಿಯಾ ಅಂದರೆ ಒಂದು ಐಶ್ವರ್ಯವಿದ್ದಂಥ ರಾಷ್ಟ್ರ. ಎಲ್ರಿಗೂ ಕೆಲಸ ಸಿಗುವ ಹಾಗೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ಅವರಿಗೂ ನೀವು ಸಹ ಮಾಧ್ಯಮದ ಮುಖಾಂತರ ನೀವು ಅವರಿಗೂ ಸಹ ಶುಭಾಶಯ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾವು ಕರ್ನಾಟಕದಿಂದ 78 ಕಲಾವಿದರು ಸೌದಿ ಅರೇಬಿಯಾಕ್ಕೆ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಬಹರೇನ್ನಿಂದ ಹಾಗೂ ಸೌದಿ ಅರೇಬಿಯಾದ ಯಕ್ಷಗಾನ ತಂಡ ಅಲ್ಲಿ ಬರ್ತಾ ಇದೆ. ಅದರಲ್ಲಿ ಸೌದಿ ಅರೇಬಿಯಾದ ಕಲಾವಿದರು ಕೂಡ ಜನಪದ ಹಾಡುಗಾರರಿದ್ದಾರೆ. ಅವರು ಕೂಡ ಅವರ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅದಲ್ಲದೆ ಕತರ್, ಅಬುದಾಬಿ ಮತ್ತು ಮಸ್ಕತ್ನಿಂದ ಕೂಡ ಸಾಹಿತಿಗಳು ಮತ್ತು ಕಲಾವಿದರು ಕೂಡ ಅವರು ಕೂಡ ಅವರ ತಂಡದಿಂದ ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ಈಗ ಮಾಡ್ಬೋದು. ಈಗ ಅಂದರೆ ನಾವು ನಮ್ಮ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ಮಾಡುವುದಾದರೆ ಸಾಧ್ಯತೆ ಇದೆ.
ಇದು ಸೌದಿ ಅರೇಬಿಯಾ ಅಂತ ಇವಾಗ ಇದು ಬಹರೈನ್ ಅಥವಾ ದುಬೈ ದೇಶದ ಹಾಗೆ ಅಲ್ಲ. ಯಾಕಂದರೆ ಇದಕ್ಕೊಂದು ವೀಸಾ ಪ್ರೋಸೆಸ್ ತುಂಬ ಡಿಫಿಕಲ್ಟ್ ಇದೆ. ಇದಕ್ಕೆ ಕೆಲವೊಂದು ನಿಯಮಾವಳಿಗಳೆಲ್ಲ ಇದೆ. ಈಗಾಗಲೇ ಅವರು ನಮ್ಮ ಜನಪದ ತಂಡದವರು ತಿಳಿಸಿದ್ದಾರೆ. ಯಾಕೆಂದರೆ ಕೆಲವರ ಹತ್ರ ಪಾಸ್ಪೋರ್ಟ್ ಇರುವುದಿಲ್ಲ. ಪಾಸ್ಪೋರ್ಟ್ ಇರುವಾಗ ನಾವು ಕಲಾವಿದರಿಗೆ ನಾವು ನಮ್ಮ ಇದರಿಂದ ಸಮಿತಿಯಿಂದ ವೀಸಾ ಇಶ್ಯೂ ಮಾಡಿದೆ. ಇಲ್ಲದಿದ್ದರೆ ನಾವು ಟೂರಿಸ್ಟ್ ವೀಸಾ ಕಳಿಸಬೇಕಾದ್ರೆ ಅದಕ್ಕೊಂದು ಅವರ ಹತ್ರ ಕೆಲವೊಂದು ನಿಯಮ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅವರದ್ದು. ಅದು ಈ ಹಳ್ಳಿಯಿಂದ ನಮ್ಮ ಕೆಲವೊಂದು ಬರುವವರ ಹತ್ರ ಇರುವುದಿಲ್ಲ. ಈಗ ಸಮಯದ ಅಭಾವವಿದೆ. ಇನ್ನು ಕೇವಲ ಸೆಲೆಕ್ಟ್ ಆಗಿದೆ 76 ಕಲಾವಿದರ ವೀಸಾ ಪ್ರೊಸೆಸ್ಸಲ್ಲಿದೆ. ಆಲ್ರೆಡಿ VFS ಅಲ್ಲಿ ನಾವು ವೀಸಾ ಸಬ್ಮಿಷನ್ ಅಪ್ಲಿಕೇಶನ್ ಸಬ್ಮಿಷನ್ ಆಗಿದೆ. ಈಗ ಆಲ್ರೆಡಿ ಸ್ಟ್ಯಾಂಪಿಂಗಿಗೆ ಸೌದಿ ಕೌನ್ಸುಲೇಟ್ನಲ್ಲಿ ಇದೆ. ಇವತ್ತು ಮಧ್ಯಾಹ್ನದೊಳಗೆ ನಮಗೆ ಅದರ ಮೆಸೇಜ್ ಸಿಗ್ತದೆ. ಆದ್ದರಿಂದ ಸಮಯದ ಅಭಾವವಿರುವುದರಿಂದ ಸ್ವಲ್ಪ ಕಷ್ಟ ಸಾಧ್ಯ. ಇನ್ನು ಮುಂದೆ ಅದೇ ಒಂದು ಸಾಧ್ಯತೆ ಇದೆ, ಯಾರಿಗಾದರೂ ಅಮೇರಿಕದ ವೀಸಾ ಇದ್ದವರಿಗೆ ವೀಸಾವನ್ನು ಇಮಿಡಿಯೇಟಾಗಿ ತೆಗೆಯುವಂಥ ಸಾಧ್ಯತೆ ಇದೆ. ಅಂಥವರಿದ್ದರೆ ನಾವು ಖಂಡಿತವಾಗಿ ಅವಕಾಶವನ್ನು ನೀಡುತ್ತೇವೆ. ಸರ್, ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಬರೀ ಒಂದು ವರ್ಷನ ಇಲ್ಲ ಮುಂದಿನ ವರ್ಷಕ್ಕೂ ನೀವು ಈ ಥರ ಖಂಡಿತವಾಗಿ ಈಗ ಅಷ್ಟೇ ಸೌದಿಯಲ್ಲಿ ಇದೊಂದು ಸ್ವಲ್ಪ ಓಪನ್ ಆಗಿದೆ. ಈಗ ನಮ್ಮ ಮುಖ್ಯ ಉದ್ದೇಶ, ಯಾಕೆಂದರೆ ಸೌದಿ ಅರೇಬಿಯಾದಲ್ಲಿ ಅದೆಷ್ಟು ಕುಟುಂಬಗಳು, ಅದೆಷ್ಟು ಮಕ್ಕಳು ಅಲ್ಲೇ ಜನಿಸಿದ್ದಾರೆ. ಅವರಿಗೆ ನಮ್ಮ ಕನ್ನಡದ ನಡೆ ನುಡಿ ಸಂಸ್ಕೃತಿಯ ಬಗ್ಗೆ ಗಂಧಗಾಳಿ ಕೂಡ ಇಲ್ಲ. ಅಲ್ಲೇ ಇದ್ದು ಅಲ್ಲೇ ಕಲಿತವರಿದ್ದಾರೆ. ಅಂಥವರಿಗೆ ನಮ್ಮ ಕನ್ನಡ ಕಲೆ ಸಂಸ್ಕೃತಿಯನ್ನು ಅವರಿಗೆ ತಿಳಿಯಪಡಿಸಬೇಕು. ಅದಲ್ಲದೆ ಈಗ ಎಷ್ಟು 25-30 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷ ಕೆಲಸ ಮಾಡಿ ಒಂದು 30 ದಿನಗಳ ರಜೆಯಲ್ಲಿ ಊರಿಗೆ ಬರ್ತಾರೆ. ಅವರಿಗೆ ಕೂಡ ಇಲ್ಲಿ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂಥವರನ್ನೆಲ್ಲ ನಾವು ಒಟ್ಟು ಸೇರಿಸಿ 10,000ಕ್ಕೂ ಹೆಚ್ಚು ಜನರು ಬರುವಂಥ ನಿರೀಕ್ಷೆ ಇದೆ. ಅವರಿಗೆ ಈ ಒಂದು ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಅನಾವರಣ ಮಾಡಬೇಕು ಅಂತ ಒಂದು ದೊಡ್ಡ ಒಂದು ತಂಡವನ್ನು ನಾವು ರಚಿಸಿದ್ದೇವೆ. ಇದರಲ್ಲಿ ಯಾವುದೇ ಧರ್ಮ ರಾಜಕೀಯ ಯಾವುದೇ ಇಲ್ಲ. ನಮ್ಮದು ಒಂದೇ ಇದು ಕನ್ನಡ. ನಮ್ಮದು ಸ್ಪೆಷಲಿ ಇದು ಸೌದಿ ಅರೇಬಿಯಾ, ದುಬೈ ಅಲ್ಲ. ದುಬೈ ಹಲವಾರು ವರ್ಷಗಳಿಂದ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಇದು ಸೌದಿ ಅರೇಬಿಯಾದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗುವಂಥದ್ದು. ಇದು ಒಂದು ಮೊದಲು ಫಸ್ಟ್ ಸ್ಟೆಪ್ ಇದು. ಇದರ ನಂತರ ನಾವು ಅದರ ಬಗ್ಗೆ ಕೂಡ ನಾವು ಆಲೋಚಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬೇರೆ ಬೇರೆ ಸಂಸ್ಕೃತಿ ಕಾರ್ಯಕ್ರಮವನ್ನು ಮಾಡುವಂಥ ಇದೊಂದು ನಮ್ಮದು ದೊಡ್ಡ ತಂಡ ಇದೆ, ಟೀಮ್ ಇದೆ. ನಮ್ಮ ಶೇಖರ್ ನೀರೆ ಸಕ್ರೆ ಆಗಿರ್ಬೋದು, ಈ ಥರ ನಮ್ಮ NRI ಫಾರಮ್ ಇದೆ ಅಲ್ಲಿ. ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ, ಕರ್ನಾಟಕದ ತುಂಬ ಉದ್ಯಮಿಗಳು ಅಲ್ಲಿದ್ದಾರೆ. ಅದೆಷ್ಟು ಕನ್ನಡಿಗರಿಗೆ ಒಂದೊಂದು ಕಂಪನಿಯಲ್ಲಿದೆ. ಇವರ ಕಂಪನಿಯಲ್ಲಿ ಒಂದು 7,000-8,000 ಜನರಿಗೆ, ಇವರ 15,000 ಜನರ ಕೆಲಸವನ್ನು ನೀಡಿದಂಥ ಮಹಾನ್ ಸಾಧಕರು ಕೂಡ ಅವರು. ಕರ್ನಾಟಕದವರಿಗೆ ಅವರು ನೀಡಿದ್ದಾರೆ. ಅಂತ ತುಂಬ ಜನ NRI ಕಂಪನೀಸ್ ಎಲ್ಲ ಇದೆ. ಅವರೆಲ್ಲ ಒಟ್ಟು ಸೇರಿ ಈಗ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ನಮ್ಮ ಪ್ರಯತ್ನ ಮುಂದುವರಿತಾ ಇದೆ. ಅದೇ ರೀತಿ ಕೆಲವೊಂದು ಸಮಸ್ಯೆಗಳು ನಮ್ಮ NRI ಕನ್ನಡಿಗರದಲ್ಲಿದೆ. ಅದನ್ನು ನಾವು ಹಲವಾರು ಮಂತ್ರಿಗಳನ್ನು ಈ ಆಡಳಿತದಲ್ಲಿರುವಂಥ ಕರೆದಿದ್ದೇವೆ. ಅವರ ಗಮನಕ್ಕೆ ತಂದು ಮನವಿಯನ್ನು ಕೊಡುವುದನ್ನು ಕೂಡ ತೀರ್ಮಾನಿಸಿದ್ದೇವೆ. ನಮಸ್ಕಾರ. ಸೌದಿ ಅರೇಬಿಯಾದಲ್ಲಿ ಇಂಥ ಒಂದು ದೊಡ್ಡ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಮುಂದೆ ನಿಂತಹ ನಮ್ಮ ಜಕರಿಯಾ ಬಜ್ಪೆಯವರು, ಶೇಖ್ ಕರ್ನಿಯವರು ಹಾಗೂ ಸತೀಶ್ ಕುಮಾರ್ ಬಜಾಲ್ ಅವರಿಗೆ ನಾನು ಮೊದಲಾಗಿ ಅಭಿನಂದಿಸ್ತೇನೆ. ಯಾಕೆ ಅಂತೇಳಿದರೆ, ಮೊದಲೆಲ್ಲ ಸೌದಿ ಅರೇಬಿಯಾಕ್ಕೆ ಹೋಗೋದು ಅಂತೇಳಿದರೆ ಅಲ್ಲಿ ಬಿಡುವುದಿಲ್ಲ ಅಂಥೇಳಿ ಆ ಥರ ಇತ್ತು. ಈಗ ಹಾಗೇನಿಲ್ಲ. ಅಲ್ಲಿ ಕೂಡ ನಮ್ಮ ಭಾರತೀಯರಿಗಾಗಲಿ ಬೇರೆಯವರಿಗಾಗಲಿ ಅಲ್ಲಿ ಹೋಗಲಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಿನಗಳಲ್ಲಿ ಸೌದಿ ಅರೇಬಿಯಾ ದುಬೈನಂತೆ ಪ್ರವಾಸಿಗಳಿಗೆ ಒಂದು ಅವಕಾಶ ಕೊಡ್ತದೆ. ಅದನ್ನು ಬಳಸಿಕೊಂಡು ನಾವು ನಮ್ಮ ಕನ್ನಡಿಗರು ಸೇರಿ ಈ ಸಮ್ಮೇಳನ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಆಯೋಜನೆಗೆ ತಮ್ಮೆಲ್ಲ ಪತ್ರಕರ್ತರ ಸಹಕಾರ ಅತಿ ಮುಖ್ಯ. ಅದನ್ನು ಕೊಟ್ಟು ತಾವು ಪ್ರಚಾರ ನೀಡಿ ಈ ಸಮ್ಮೇಳನ ಎಲ್ಲ ಸಮ್ಮೇಳನಗಳಂತೆ ಅತ್ಯಂತ ಯಶಸ್ವಿಯಾಗಿ ಹೊಮ್ಮುವಲ್ಲಿ ತಾವು ಸಹಕಾರ ನೀಡುವಂತ ಕೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ.